ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸ್ತೀರಾ ಅನ್ಕೋತೀನಿ. ಎಲ್ಲರೂ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅನ್ಕೋತೀನಿ. ಕಣ್ಣು ಬಾಯಿ ಬಿಟ್ಟುಕೊಂಡು ಅವನನ್ನೇ ನೋಡುತ್ತಿದ್ದ ವಿಶಾಖಳತ್ತ ಒಮ್ಮೆ ದಿಟ್ಟಿಸಿ ನಡೆದಿದ್ದ ಅವನು. ಹಣೆಯ ಮೇಲೆಲ್ಲ ಬೆವರು ಮುತ್ತಿನ ಮಣಿಗಳಂತೆ ಸಾಲುಗಟ್ಟಿದ್ದವು ಅವಳಿಗೆ. ಅವನ ನೋಟ ಎದುರಿಸಲು ಭಯವಾಗಿ ತಲೆ ತಗ್ಗಿಸಿ ಬಿಟ್ಟಿದ್ದಳು ವಿಶಾಖ. ಹುಡುಗಿ ಬೆಳಗ್ಗೆ ತಿಂಡಿ ತಿಂದಿದ್ದಾಳ, ಮುಖ ನೋಡಿದರೆ ತಿಂದಂತಿಲ್ಲ. ಛೇ ಎಂದುಕೊಂಡು ಮುಖ ಬಿಗಿದ ವಿಧಾನ್. ಅಷ್ಟೇ ಹೊತ್ತಿನಲ್ಲಿ ಅವಳ ಮುಖವನ್ನು ಅಷ್ಟು ಆಳವಾಗಿ ಗಮನಿಸಿದ್ದ ಅವನು. ಮತ್ತದೇ ಅವಳು ಹಾಡಿದ ಹಾಡು, ಅದರ ಭಾವಾರ್ಥ ನೆನಪಾಗಿ ಮುಖ ಮಂಕಾಯಿತು ಅವನದು. ಯಾಕೆ ನೀನು ಮಾಡಿದ್ದ ಮೋಸ, ನನ್ನ ಭಾವನೆಗಳ ಜೊತೆ ಆಡಿದ ಆಟ ಮತ್ತೆ ಮತ್ತೆ ನೆನಪಾಗಿ ನನ್ನ ಜೀವವನ್ನು ಹಿಂಡುತ್ತದೆ. ನಾನ್ಯಾವತ್ತೂ ನಾನಾಗಿಯೇ ಯಾರ ಹಿಂದೆಯೂ ಹೋದವನಲ್ಲ. ಆದರೂ ಬಿಡದೆ ನನ್ನನ್ನು ಕಾಡಿ ಬೇಡಿ ಹತ್ತಿರವಾಗಿ ಮತ್ತೆ ಮೋಸ ಮಾಡುವುದಾದರೂ ಯಾಕೆ? ಮೋಸ ಮಾಡಲೆಂದೇ ಹತ್ತಿರವಾಗಿದ್ದು ನೀನು ಎಂದು ನನಗೆ ತಿಳಿಯದೇ ಹೋಯಿತಲ್ಲ. ಕೋಪ ಉಕ್ಕುತ್ತಿತ್ತು ತನ್ನ ಮೇಲೆಯೇ ಅವನಿಗೆ. ಮತ್ತೆ ಮತ್ತೆ ಕಾಡುವ ಕಹಿ ನೆನಪುಗಳು ಅವನ ನೆಮ್ಮದಿ ಕೆಡಿಸುತ್ತಿತ್ತು. ಆಗಾಗ ಕೋಪ, ಸಿಟ್ಟು, ದ್ವೇಷ ಹೀಗೆ ಎಲ್ಲ ಭಾವನೆಗಳು ಒಂದೇ ಬಾರಿಗೆ ಅವನ ಮಸ್ತಿಷ್ಕವನ್ನು ಹೊಕ್ಕು ವಿಚಲಿತನಾಗಿ ಬಿಡುತ್ತಿದ್ದ. ಹೆಣ್ಣು ಎಂದರೆ ಮೊದಲಿನಿಂದಲೂ ನಂಬದ ಒಂದು ಬಗೆಯಲ್ಲಿ ಹೆಣ್ಣನ್ನು ದ್ವೇಷಿಸುವ ನನ್ನಂತ ನಾನೇ ಮತ್ತೆ ಅದೇ ಹೆಣ್ಣಿನಿಂದ ಮೋಸ ಹೋಗಿದ್ದಾದರೂ ಹೇಗೆ? ತಲೆ ಕೊಡವಿದ ವಿಧಾನ್. ಊಟಕ್ಕೆ ಕುಳಿತವರ ಕಡೆಗೆ ಗಮನ ಕೊಟ್ಟ. ಗೋಪಿ, ಎಲ್ಲರನ್ನೂ ಒಟ್ಟಿಗೆ ಕರಿ ಊಟಕ್ಕೆ, ಮುದುಕಮ್ಮನ ಕರ್ಕೊಂಡು ಬರ್ತಿದ್ದಾರಾ ನೋಡು ಎಂದ ವಿಧಾನ್. ವಿಶಾಖ ಬೆಳಗ್ಗೆ ತಿಂಡಿ ತಿಂದಿದ್ದ ಬಗ್ಗೆ ಯಾವುದೇ ಗ್ಯಾರಂಟಿ ಇರಲಿಲ್ಲ ಅವನಿಗೆ. ಅದಕ್ಕೆ ಅವಳನ್ನೂ ಊಟಕ್ಕೆ ಕೂರಿಸುವುದು ಅವನ ಉದ್ದೇಶವಾಗಿತ್ತು. ಜೊತೆಗೆ ತನ್ನ ಮುದುಕಮ್ಮ, ಅಪ್ಪಾಜಿ ಅವರಿಗೂ ತನ್ನಿಂದ ಊಟ ತಡವಾಗಬಾರದು ಎನ್ನುವುದೂ ಅವನ ಮನಸ್ಸಿನಲ್ಲಿತ್ತು. ಬತ್ತಾವ್ರೆ ಅಣ್ಣ ಎಲ್ಲಾರುವೆ, ಅವಕ್ಕ ಕರ್ಕಬತ್ತಾವ್ರೆ ಅಜ್ಜಮ್ಮನ್ನ ಎನ್ನುತ್ತಾ ಬಂದ ಗೋಪಿ. ಅಜ್ಜಿಯ ಕೈ ಹಿಡಿದುಕೊಂಡು ಅವರ ಆಸರೆಯಾಗಿ ನಿಧಾನಕ್ಕೆ ಕರೆದುಕೊಂಡು ಬರುತ್ತಿದ್ದಳು ವಿಶಾಖ. ಅವರ ಹಿಂದೆಯೇ ಕಾರ್ಯಪ್ಪನವರು ತಮ್ಮ ವೀಲ್ ಚೇರಲ್ಲಿ ಕೂತು ಬರುತ್ತಿದ್ದರು. ವಿಶಾಖಳ ಮನಸ್ಸಿನಲ್ಲಿ ಓಡುತ್ತಿದ್ದುದು ಒಂದೇ ಚಿಂತೆ. ನಾನು ಈಗ ಹೆಂಗವ್ವ ಈ ಮನುಷ್ಯನ ಎದುರಿಗೆ ಇರದಂಗ ಒಳಗೋಗುವುದು? ಅಜ್ಜಿಯನ್ನು ಕರೆದುಕೊಂಡು ಬಂದು ನಿಧಾನಕ್ಕೆ ಡೈನಿಂಗ್ ಟೇಬಲ್ನ ಒಂದು ಚೇರಲ್ಲಿ ಕೂರಿಸಿ ತಾನು ತಲೆ ತಗ್ಗಿಸಿ ನಿಧಾನಕ್ಕೆ ಹಿಂದೆ ಸರಿದು ಒಳಹೋಗಲು ನೋಡಿದಳು. ಅವಳ ಎಲ್ಲ ಚಲನವಲನಗಳನ್ನು ಓರೆಗಣ್ಣಿನಲ್ಲಿಯೇ ನೋಡುತ್ತಿದ್ದ ವಿಧಾನ್. ತಿಳಿದು ಹೋಯಿತು ಅವನಿಗೆ, ಹುಡುಗಿ ಕೂರಲ್ಲ ಊಟಕ್ಕೆ, ಹೊರಡೋ ಯೋಚನೆಯಲ್ಲಿದೆ ಎಂದು. 2 ಹೆಜ್ಜೆ ಹಿಂದಕ್ಕೆ ಇಟ್ಟಿರಬಹುದು ಅಷ್ಟೇ ಅವಳು. ಗೋಪಿ, ಹೇಳು ಎಲ್ರಿಗೂ, ಯಾರೂ ಎಲ್ಲೂ ಹೋಗೋ ಹಾಗಿಲ್ಲ, ಎಲ್ಲ ಒಟ್ಟಿಗೆ ಊಟ ಮಾಡಬೇಕು. ಮೊದಲೇ ಲೇಟ್ ಆಗಿದೆ, ಇನ್ನೂ ಲೇಟ್ ಮಾಡೋದು ಬೇಡ, ಅರ್ಥ ಆಯ್ತಾ? ಅರ್ಥಗರ್ಭಿತವಾಗಿ ಅವಳನ್ನು ಉದ್ದೇಶಿಸಿಯೇ ಹೇಳಿದ್ದ. ಹಿಂದಕ್ಕೆ ಹೋಗುತ್ತಿದ್ದವಳ ಹೆಜ್ಜೆಗಳು ಅಲ್ಲಿಯೇ ನಿಂತಿದ್ದವು ಅವನ ಮಾತು ಕೇಳಿ. ತಗ್ಗಿಸಿದ್ದ ತಲೆಯನ್ನು ಎತ್ತುವ ಸಾಹಸ ಮಾಡದೆ ಹೆಜ್ಜೆ ಕಿತ್ತಿಟ್ಟು ಒಂದು ಕುರ್ಚಿಯ ಮೇಲೆ ಬಂದು ಕುಳಿತಿದ್ಬಿಟ್ಟಳು ವಿಶಾಖ. ತಲೆ ತಗ್ಗಿಸಿ ಕುಳಿತವಳಿಗೆ ಅವನ ಈ ವರಸೆಗೆ ಮುಖದ ಮೇಲೆ ಮುಗುಳ್ನಗು ಮೂಡಿತು. ತಮ್ಮ ಮೊಮ್ಮಗನ ಮುಖ ನೋಡಿದ ಭವಾನಮ್ಮನವರಿಗೆ ಆಶ್ಚರ್ಯವಾಯಿತು. ನಗು, ಅದೂ ನನ್ನ ದೊರೆಯ ಮುಖದಲ್ಲಿ, ಅದು ಅವನ ಅತ್ತೆಯೂ ಅವನ ಎದುರಿಗೇ ಇರುವಾಗ. ಗೋಪಿ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಂತೂ ನಿಜ ಕಣೋ. ಏನೇನೋ ಆಶ್ಚರ್ಯಕರ ಸಂಗತಿಗಳು ನಡೀತಾ ಇವೆ ನಮ್ಮನೇಲಿ. ನಾನು ತಲೆ ತಿರುಗಿ ಬೀಳದಿದ್ರೆ ಸಾಕು ಕಣೋ ಎಂದರು ಮಾರ್ಮಿಕವಾಗಿ ಭವಾನಮ್ಮ. ಎಚ್ಚೆತ್ತ ವಿಧಾನ್ ತನ್ನ ಮುದುಕಮ್ಮನತ್ತ ಉರಿನೋಟ ಬೀರಿದ. ಲಲಿತಮ್ಮ ಎಲ್ಲವನ್ನೂ ಗಮನಿಸಿಯೂ ಗಮನಿಸದಂತೆ ತಮ್ಮ ಕೆಲಸ ಮುಂದುವರೆಸಿದ್ದರು. ಹಲ್ಲು ಕಚ್ಚಿ ತನ್ನ ಸಿಟ್ಟನ್ನು ತಡೆದು ಮನಸ್ಸಿನಲ್ಲಿಯೇ ವಿಷ ಕಾರುತ್ತಿದ್ದರು. ವ್ಯಂಗ್ಯ ನಗು ಮುಖವನ್ನಾವರಿಸಿತು. ಎದುರಿಗೆ ಕುಳಿತಿದ್ದಾನೆ ವಿಧಾನ್. ಊಟಕ್ಕೆ ಅನ್ನವಿರಲಿಲ್ಲ ಅವತ್ತು. ವಾರದಲ್ಲಿ 1 ದಿನ ಆ ಮನೆಯಲ್ಲಿ ಮಧ್ಯಾಹ್ನವೂ ತಿಂಡಿಯೇ ಇರುತ್ತಿತ್ತು. ಗೋಪಿ ಇಡ್ಲಿ ಮಾಡಿ ಚಟ್ನಿ ಮಾಡಿದ್ದ ಅಣ್ಣನಿಗೋಸ್ಕರ. ವಿಶಾಖಗೆ ಇಡ್ಲಿಗೆ ಚಟ್ನಿ ಇಷ್ಟವೇ ಇರಲಿಲ್ಲ. ಅವಳು ಇಡ್ಲಿಗೆ ಯಾವಾಗಲೂ ಸಾಂಬಾರನ್ನೇ ಮಾಡುತ್ತಿದ್ದಳು ಅವಳ ಮನೆಯಲ್ಲಿ. ಅಮ್ಮನಿಗೆ ಗೋಗರೆದಾದರೂ ಸರಿ, ಅದು ಮಧ್ಯಾಹ್ನ ತಿಂಡಿ ರೂಢಿಯೇ ಇರಲಿಲ್ಲ ಅವಳಿಗೆ. ಅವಳಿಗೆ ತನ್ನ ಅಮ್ಮನ ನೆನಪಾಗಿ ಕಣ್ಣು ತುಂಬಿ ಬಂತು. ಗೋಪಿ ಹಾಕಿದ್ದ ಇಡ್ಲಿ ಚಟ್ನಿ ಒಂದು ತುತ್ತು ಕೂಡ ಅವಳ ಹೊಟ್ಟೆಗೆ ಸೇರಿರಲಿಲ್ಲ. ಅವಳ ಪ್ಲೇಟನ್ನೇ ಓರೆಗಣ್ಣಿನಿಂದ ದಿಟ್ಟಿಸುತ್ತಿದ್ದ ವಿಧಾನ್ ಅವಳು ತಿನ್ನದಿರುವನ್ನು ಗಮನಿಸಿದ್ದ. ಸಿಟ್ಟು ಸರ್ರನೇ ಏರಿತ್ತು ಅವನಿಗೆ. ಗೋಪಿ, ತಿಂಡಿನ ಪ್ಲೇಟ್ಗೆ ಹಾಕಿರೋದ್ಯಾಕೋ? ಸುಮ್ಮನೆ ಪ್ಲೇಟ್ ಮುಂದೆ ಕೂತ್ಕೊಂಡು ಆಟ ಆಡೋಕ? ತಿನ್ನೋದು ಬಿಟ್ಟು ಕೂತ್ಕೊಂಡು ಪೂಜೆ ಮಾಡ್ತಾವ್ರೆ ಇಲ್ಲಿ ನೀನು ಮಾಡಿರೋ ಇಡ್ಲಿನ ಎಂದ ಗಟ್ಟಿಯಾಗಿ. ಎಲ್ಲರೂ ಅವನನ್ನೇ ಆಶ್ಚರ್ಯದಿಂದ ನೋಡಿದ್ದರು ಈ ಸಲ. ಆದರೆ ಯಾರೂ ಬಾಯಿ ಬಿಡುವ ಸಾಹಸ ಮಾಡಿರಲಿಲ್ಲ. ಲಲಿತಮ್ಮ, ವಿಭಾ ಎದ್ದು ನಡೆದಿದ್ದರು ತಮ್ಮ ಊಟ ಮುಗಿಸಿ. ಆದರೆ ವಿಶಾಖಗೆ ಮಾತ್ರ ಎದೆ ಬಡಿತ ಏರಿತು.
ಬಂದಿತು. ಯವ್ವ ನನಗ ಅಂತ ಅದಾರ ಅನ್ಸಾಕತ್ತೈತಲ್ಲ, ನನಗಾರ ಈ ಚಟ್ನಿ ಸೇರುವುದ ಇಲ್ಲ, ಏನು ಮಾಡುದವ ನಾನೀಗ. ಕಣ್ಣೀರು ಕೆನ್ನೆ ಸೋಕಿತು ಅವಳಿಗೆ. ಅವಳನ್ನೇ ಗಮನಿಸುತ್ತಿದ್ದ ವಿಧಾನ್ಗೆ ಅವಳ ಕಣ್ಣೀರು ಕಂಡುಬಿಟ್ಟಿತ್ತು. ಅದ್ಯಾಕೋ ತುತ್ತು ಗಂಟಲಲ್ಲಿ ಇಳಿಯಲಿಲ್ಲ ಅವನಿಗೆ. ತತ್ತೆರಿಕೆ, ಈ ಹುಡುಗಿ ಮಾತಾಡಿದರೆ ಸಾಕು ಗಂಗಾ ಭವಾನಿ ಸುರಿಸ್ತಾಳೆ ಕಣ್ಣಿಂದ. ಏನೋ ಬೆಳಗ್ಗೆಯಿಂದ ಹೊಟ್ಟೆಗೆ ಏನೂ ಹಾಕ್ಕೊಂಡಂಗಿಲ್ಲ ಹುಡುಗಿ ಪಾಪ. ಹೊಟ್ಟೆ ತುಂಬ ತಿನ್ನಲಿ ಅಂದ್ಕೊಂಡ್ರೆ ಹೊಟ್ಟೆ ಹಸ್ಕೊಂಡೇ ಒದ್ದಾಡಲಿ, ನನಗೇನು ಅವಳ ಕರ್ಮ ಎಂದುಕೊಂಡು ಸರ್ರನೆ ಎದ್ದು ನಡೆದೇ ಬಿಟ್ಟಿದ್ದ ವಿಧಾನ್. ಗೋಪಿಗಂತೂ ತನ್ನ ಅಣ್ಣನ ಮಾತು ತಲೆಬುಡ ಅರ್ಥ ಆಗಿರಲಿಲ್ಲ. ಏನು ಈ ಅಣ್ಣಂಗೆ ಏನಾಗೈತೆ ಅಂತೀನಿ, ಎಲ್ಲರೂ ಹೊಟ್ಟೆ ಬೇರಿ ತಿಂತ ಕೂತವ್ರೆ ಇಲ್ಲಿ, ಅದ್ಯಾರಿಗೆ ತಿಂತಿಲ್ಲ ಪೂಜೆ ಮಾಡ್ತಾವ್ರೆ ಅಂತೂ. ಎಲ್ಲರ ಪ್ಲೇಟ್ ಕಡೆಗೂ ನೋಡಿದವನ ನೋಟ ವಿಶಾಖ ಪ್ಲೇಟ್ ಮೇಲೆ ನಿಂತಿತು. ಇದೇನು ಈ ಒಕ್ಕನ ಪ್ಲೇಟಾಗೆ ನಾನು ಹಾಕಿರೋ ಇಡ್ಲಿ ಹಾಕಿದಂಗೆ ಐತಲ್ಲ, ತಿಂದೆ ಹಾಗೆ ಕೂತೈತೆ, ಅದಕ್ಕೆ ಹಂಗಂತ ನಮ್ಮಣ್ಣ. ನಂಗೆಲ್ಲೋ ಹುಚ್ಚು ಅಣ್ಣ, ಅದು ಹುಡುಗಿ ತಿಂದಿಲ್ಲ ತಿಂಡಿನ ಅನ್ನೋದು ನನ್ನ ಭ್ರಮೆ ಅಲ್ಲದೆ ಇನ್ನೇನು ಎಂದುಕೊಂಡು ತಲೆ ಕೆರೆದುಕೊಂಡ ಗೋಪಿ. ಅವನು ಎದ್ದು ನಡೆದ ಮೇಲೆ ನಿಡಿದಾದ ಉಸಿರು ಬಿಟ್ಟಳು ಸಮಾಧಾನವಾಗಿ. ವಿಶಾಖ ಸರಾಗವಾಗಿ ಉಸಿರಾಡಿದಳು. ಪುಟ್ಟ, ಯಾಕೆ ಏನು ತಿಂತಾನೇ ಇಲ್ಲ, ಯಾಕೆ ಸೇರ್ತಾ ಇಲ್ವಾ, ನೀನು ಬೆಳಗ್ಗೆಯಿಂದ ಏನು ತಿಂದೇ ಇಲ್ಲ, ಹಾಗೆಲ್ಲ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಕಂದ ಎಂದರು ಭವಾನಮ್ಮ. ಅಜ್ಜಿ, ಅದು ನನಗೆ ಸೇರಂಗಿಲ್ರಿ ಹೊಟ್ಟಿಗ ಇಡ್ಲಿ, ನಾನು ಅಡುಗೆ ಮನೆಯಾಗ ಏನಾರ ಮಾಡ್ಕೋತೇನ್ರಿ ಎಂದು ಹೇಳಿದಳು ಸಂಕೋಚದ ಧ್ವನಿಯಲ್ಲಿ. ಅಯ್ಯೋ ನನ್ನಮ್ಮ, ಅದನ್ನೆಲ್ಲ ನಮ್ಮನ್ನ ಕೇಳಬೇಕಾ ನೀನು, ನಿಂದೇ ಮನೆ ಕಣಮ್ಮ ಇದು, ನಿನ್ಗೇನು ಇಷ್ಟನೋ ಅದನ್ನು ಮಾಡ್ಕೊಂಡು ತಿನ್ನೋ ಅಧಿಕಾರ ನಿಂಗಿದೆ ಪುಟ್ಟ. ನೀನು ಗೋಪಿಗೆ ಹೇಳಿದರೆ ಅವನೇ ಬೇರೆ ಏನಾದರೂ ಮಾಡಿಕೊಡೋನು, ಹೋಗಲಿ ಬಿಡು. ಈಗೇನು ನೀನು ತಿಂಡಿ ಮಾಡ್ಕೋಬೇಕು ನೀನೇಯಾ, ಹೋಗು ಕಂದ. ಗೋಪಿ, ಅಕ್ಕಂಗೆ ಅಡುಗೆ ಮನೇಲಿ ಏನಾದರೂ ಬೇಕಾದರೆ ಕೊಡು ಹೋಗು ಎಂದರು ಭವಾನಮ್ಮ. ಅಕ್ಕೋ ಬನ್ನಿ ಮತ್ತೆ, ಏನು ಮಾಡ್ಕತ್ತೀರಿ, ನಂಗೂವೇ ನಂದೇ ಕೈ ಅಡುಗೆ ತಿಂಡಿ ತಿಂದು ತಿಂದು ನಾಲ್ಗೆ ಜಡ್ಗಟ್ಟೋಗದೆ ನೋಡೇ ಬಿಡ್ತೀನಿ. ಇವತ್ತು ನೀವು ಅದೇನು ಮಾಡ್ತೀರಿ ಅಂತವ, ನಾನು ಅದನ್ನೇ ತಿನ್ನದೆಯಾ ಎಂದ ಖುಷಿಯಾಗಿ ಗೋಪಿ. ಅಡುಗೆ ಮನೆಯಲ್ಲಿ ಹಿಂದಿನ ದಿನದ ಅನ್ನ ಇತ್ತು. ಚಿತ್ರಾನ್ನ ಮಾಡುವುದೆಂದು ನಿರ್ಧರಿಸಿಕೊಂಡಳು. ಅವಳಿಗೆ ಇಷ್ಟ ಅದು. ಅಷ್ಟು ಬೇಗ ಇನ್ನೇನು ಮಾಡಲು ಸಾಧ್ಯ ಅವಳು. ಅಡುಗೆ ತಿಂಡಿ ಮನೆ ಕೆಲಸ ಎಲ್ಲದರಲ್ಲಿಯೂ ಬಹಳ ಚುರುಕು ಅವಳು. ತೊಟ್ಟಿದ್ದ ಚೂಡಿದಾರ್ ವೇಲನ್ನು ಸೊಂಟಕ್ಕೆ ಬಿಗಿದುಕೊಂಡಳು. ಚಕಚಕನೆ ಫ್ರಿಜ್ಜಲ್ಲಿದ್ದ ಟೊಮ್ಯಾಟೊ, ಕ್ಯಾಪ್ಸಿಕಮ್, ಹಸಿಮೆಣಸು, ಕರಿಬೇವು, ಲಿಂಬು ತೆಗೆದುಕೊಂಡಳು. ಈರುಳ್ಳಿ ಎಲ್ಲಿದೆ ಎಂದು ಗೋಪಿಯನ್ನು ಕೇಳಿ ತೆಗೆದುಕೊಂಡಳು. ಪಟಾಪಟ್ ಎಲ್ಲವನ್ನು ಚಿಕ್ಕದಾಗಿ ಹೆಚ್ಚಿ ಬಾಣಲೆಗೆ ಒಗ್ಗರಣೆ ಹಾಕಿ ಇವೆಲ್ಲವನ್ನು ಹಾಕಿ ಉಪ್ಪು ಲಿಂಬು ರಸ ಹಾಕಿ ಕೈಯಾಡಿಸಿ ಅನ್ನ ಹಾಕಿ ಕಲಸಿದ್ದಳು. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದಳು. ಚಿತ್ರಾನ್ನದ ಘಮ ಮನೆಯನ್ನೆಲ್ಲ ಆವರಿಸಿಬಿಟ್ಟಿತು. 5 ನಿಮಿಷದಲ್ಲಿ ರೆಡಿಯಾಗಿತ್ತು. ಗೋಪಿ ಕಣ್ಣು ಬಾಯಿ ಅಗಲಿಸಿ ಅವಳ ಕೈಚಳಕವನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ. ಈ ಹುಡುಗಿಯ ಯೋಚನೆಯಲ್ಲಿ ಒಂದು ದಿನ ನಾನು ಹುಚ್ಚನಾಗದಿದ್ದರೆ ಸಾಕು ಎಂದು ಬೈದುಕೊಳ್ಳುತ್ತಲೇ ಸರಿದು ಹೋಗಿದ್ದ ಡೈನಿಂಗ್ ಹಾಲ್ನಿಂದ ವಿಧಾನ್. ಆದರೂ ಮನಸ್ಸು ಯಾಕೋ ತಡೆಯಲಿಲ್ಲ. ಬೆಳಗ್ಗೆಯಿಂದ ಈ ಹುಡುಗಿ ಏನೂ ತಿಂದಿಲ್ಲ ಎನ್ನುವುದು ಅವನ ಮನಸ್ಸಿನಲ್ಲಿ ಅಚ್ಚಾಗಿ ಬಿಟ್ಟಿತ್ತು. ಆ ವಿಷಯವೇ ಅವನನ್ನು ವಿಚಲಿತನನ್ನಾಗಿಸಿತ್ತು. ಹಸಿವು, ಅದು ಒಂದು ತರಹದ ಶಾಪ. ಅನ್ನದ ಬೆಲೆ ಹಸಿದವನಿಗಷ್ಟೇ ಗೊತ್ತು. ಅವನಿಗೆ ಅನ್ನದ ಒಂದೊಂದು ಒಗಳಿನ ಮಹತ್ವ ತಿಳಿದಿದೆ. ಅವನ ವೃತ್ತಿಜೀವನದಲ್ಲಿ ಅದೆಷ್ಟೋ ಹಗಲು ಅದೆಷ್ಟೋ ರಾತ್ರಿಗಳು ಹಸಿದು ಮಲಗಿದ್ದೂ ಇದೆ ಅವನು. ಆದ್ದರಿಂದಲೇ ಗೊತ್ತು ಅವನಿಗೆ ಹಸಿದು ಇರುವುದರ ಕಷ್ಟ ಎಂಥದ್ದು ಎಂದು. ಈ ಹುಡುಗಿ ಅವನ ಚಿತ್ತ ಕೆಡಿಸಿದ್ದು ಇದೇ ಕಾರಣದಿಂದ. ತಿರುಗಿ ಡೈನಿಂಗ್ ಹಾಲ್ನತ್ತ ಬಂದಿದ್ದ ವಿಧಾನ್ ಗೋಪಿಯನ್ನು ಕೂಗುತ್ತಾ. ಅಡುಗೆ ಮನೆಯಿಂದ ಎಂಥದ್ದೋ ಘಮ ಅವನ ಮೂಗಿಗೆ ಬಡಿಯಿತು. ಗೋಪಿ ಕೂಗಿದ್ದ ವಿಧಾನ್. ಅವನು ಅಡುಗೆ ಮನೆಯಲ್ಲಿದ್ದಾನೆ ದೊರೆ ಎಂದರು ಅಲ್ಲಿಯೇ ಕುಳಿತಿದ್ದ ಭವಾನಮ್ಮ. ಅಡುಗೆ ಮನೆಯ ಬಾಗಿಲಿನಲ್ಲಿ ನಿಂತು ಒಳಗೆ ನೋಡಿದವನು ಕಣ್ಣರಳಿಸಿದ. ವಿಶಾಖ ಪಕ್ಕಾ ಮನೆಯ ಪುಟ್ಟ ಯಜಮಾನಿಯ ಹಾಗೆಯೇ ಅಡುಗೆ ಮಾಡುವುದರಲ್ಲಿ ನಿರತಳಾಗಿದ್ದಳು. ಗೋಪಿ ಕಣ್ಣು ಬಾಯಿ ಬಿಟ್ಟುಕೊಂಡು ಅವಳ ಕಾರ್ಯವೈಖರಿಯನ್ನೇ ನೋಡುತ್ತಿದ್ದ. ಅವಳ ಆಗಿನ ರೂಪ ವಿಧಾನ್ ಕಣ್ಣಲ್ಲಿ ಮರೆಯದ ಸುಂದರ ಚಿತ್ತಾರದಂತೆ ಸೆರೆಯಾಯಿತು. ಕಣ್ಣು ಮಿಟುಕಿಸಲೂ ಮನಸ್ಸು ಬರಲಿಲ್ಲ ಅವನಿಗೆ. ಸೀರೆಯ ಸೆರಗು ಸಿಕ್ಕಿಸಿದಂತೆಯೇ ಅವಳು ತೊಟ್ಟಿದ್ದ ಸಲ್ವಾರ್ ಸೂಟ್ನ ವೇಲನ್ನು ಸೊಂಟಕ್ಕೆ ಬಿಗಿದಿದ್ದಳು. ಅವಳ ದಂತದಲ್ಲಿ ಕೆತ್ತಿದಂತಹ ಪ್ರಮಾಣಬದ್ಧವಾದ ಮೈಮಾಟ ಎದ್ದು ಕಾಣುತ್ತಿತ್ತು. ಹಣೆಯ ಮೇಲೆಲ್ಲ ಬೆವರು ಮುತ್ತಿನ ಮಣಿಗಳಂತೆ ಸಾಲುಗಟ್ಟಿದ್ದವು. ಮುಂಗುರುಳು ಬೆವರಿಗೆ ಅಂಟಿಕೊಂಡು ಅವಳ ಕೆಲಸಕ್ಕೆ ಸಾಕ್ಷಿಯಾಗಿದ್ದವು. ಮುಖವೆಲ್ಲ ಕೆಂಗುಲಾಬಿಯನ್ನು ನೆನಪಿಸುವಂತಿತ್ತು. ಅತ್ತಿಂದಿತ್ತ ಇತ್ತಿಂದಿತ್ತ ಚುರುಕಾಗಿ ಚಲಿಸುತ್ತಿರುವ ಅವಳ ಕೈ ಬಳೆಗಳ ಶಬ್ದ, ಕಾಲ್ಗೆಜ್ಜೆಯ ನಾದ, ಎಂತಹ ಸುಂದರ ದೃಶ್ಯ ತನ್ನ ಮನೆಯಲ್ಲಿ ತನ್ನ ಕಣ್ಮುಂದೆ. ನೋಡುತ್ತಿದ್ದವನಿಗೆ ಒಂದು ರೀತಿಯ ಸಂತೃಪ್ತಿಯ ಭಾವ. ಅವಳಿಂದ ಕಣ್ಣು ಕೀಳುವುದೇ ಕಷ್ಟವಾಯಿತು. ಇತ್ತ ಅಕಸ್ಮಾತಾಗಿ ತಿರುಗಿದ ಗೋಪಿ. ಅಣ್ಣ, ಇದೇ ನೀವಿಲ್ಲಿ, ನನ್ನ ಕೂಗಿದ್ರೆ ನಾನೇ ಬತ್ತಿದ್ನಲ್ಲ ಎಂದ.
ಗಾಬರಿಯಿಂದ ಇತ್ತ ತಿರುಗಿದಳು ವಿಶಾಖ. ಭಯದಿಂದ ತನ್ನ ಗಣ್ಣುಗಳನ್ನು ಇನ್ನೂ ಅರಳಿಸಿದ್ದಳು. ಹಣೆಯ ಮೇಲೆ ಸಾಲುಗಟ್ಟಿದ್ದ ಬೆವರನ್ನು ಚಿಕ್ಕ ಮಕ್ಕಳಂತೆ ಎರಡೂ ಕೈಗಳಿಂದ ಒರೆಸಿಕೊಳ್ಳತೊಡಗಿದ್ದಳು ವಿಶಾಖ. ಬಹಳ ಕಷ್ಟಪಟ್ಟು ಅವಳ ಮೇಲಿಂದ ತನ್ನ ದೃಷ್ಟಿಯನ್ನು ಸರಿಸಿದ್ದ ವಿಧಾನ್. ಬೆವತು ಬಿಟ್ಟಿದ್ದ ಅವನು. ಹಣೆಯ ಮೇಲೆಲ್ಲ ಬೆವರು ಸಣ್ಣದಾಗಿ ಸಾಲುಗಟ್ಟಿತ್ತು. ಸರ್ರನೆ ತಿರುಗಿ ಹೊರಟು ಬಿಟ್ಟಿದ್ದ. ಹೊರಬಂದವನೇ ತನ್ನ ಮುದುಕಮ್ಮನ ಪಕ್ಕದ ಕುರ್ಚಿಯಲ್ಲಿ ಸೋತವನಂತೆ ಕುಳಿತು ಬಿಟ್ಟಿದ್ದ. ಡೈನಿಂಗ್ ಟೇಬಲ್ ಮೇಲೆ ಎರಡೂ ಕೈಯಿಟ್ಟು ಕೈಗಳಿಂದ ಮುಖ ಮುಚ್ಚಿ ಜೋರಾಗಿ ಉಸಿರು ಬಿಟ್ಟಿದ್ದ. ಇದೇನೋ ದೊರೆ, ಯಾಕೆ ಹಿಂಗೋಗಿ ಹಂಗೆ ಬಂದ್ಬಿಟ್ಟೆ? ಗೋಪಿ ಅಲ್ಲೇ ಇದ್ದಾನಲ್ಲ, ಯಾಕೆ ಹಿಂಗೆ ಕೂತಿದೀಯಾ? ಏನಾಯ್ತು ಕಂದ ಎಂದು ತನ್ನ ಪಕ್ಕ ಕುಳಿತಿದ್ದ ಮುದ್ದಿನ ಮೊಮ್ಮಗನ ಸೊಂಪು ಕೂದಲನ್ನು ಒಮ್ಮೆ ತಮ್ಮ ಕೈಗಳಿಂದ ನೇವರಿಸಿದರು ಭವಾನಮ್ಮ. ಮುಖ ಮುಚ್ಚಿಕೊಂಡಿದ್ದ ತನ್ನ ಕೈ ತೆಗೆದು ಶೂನ್ಯ ದೃಷ್ಟಿಯಿಂದ ತನ್ನ ಮುದುಕಮ್ಮನನ್ನೇ ದಿಟ್ಟಿಸಿದ್ದ ವಿಧಾನ್. ಅವನ ನೋಟಕ್ಕೆ ಭವಾನಮ್ಮ ಚಲಿಸಿ ಹೋದರು. ಅನಾಥ ಭಾವ ಅವನ ಮುಖ ನೋಟದಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಆ ಭಾವವನ್ನು ತನ್ನ ಮೊಮ್ಮಗನ ಮುಖದಲ್ಲಿ ನೋಡುವುದು ಆ ಹಿರಿಯ ಜೀವಕ್ಕೆ ಖಂಡಿತ ಇಷ್ಟವಾಗುತ್ತಿರಲಿಲ್ಲ. ಯಾಕೋ ನನ್ನ ಕಂದ ಹೀಗಿದೆಯಾ? ಏನಾಯಿತು ನಿನಗೆ? ನೀನು ಪ್ರತಿದಿನ ಸಂಕಟ ಪಡೋದನ್ನು ಈ ನಿನ್ನ ಮುದುಕಮ್ಮನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ದೊರೆ. ನನಗೆ ಗೊತ್ತು, ನೀನು ನನಗೆ ಸಂಕಟ ಆಗಬಾರ್ದು ಅಂತ ನಿನ್ನ ನೋವನ್ನು ಭಾವನೆಗಳನ್ನು ಮುಚ್ಚಿಡ್ತಿದೀಯಾ ಅಂತ. ನೀನು ನನ್ನ ಮಡಿಲಲ್ಲಿ ಆಡಿ ಬೆಳೆದ ನನ್ನ ಕಂದ ಕಣೋ. ನನಗೆ ನಿನ್ನ ಸಂಕಟ ನೀನು ಹೇಳದೆಯೇ ಅರ್ಥವಾಗಿ ಬಿಡುತ್ತೆ. ಯಾಕೋ ಈ ಪರಿಯ ಸಂಕಟ, ನೋವು ನಿನಗೆ? ಅಸಲು ಏನಿದೆ ನಿನ್ನ ಮನಸ್ಸಿನಲ್ಲಿ? ಅಳಿಸಿ ಹೋಗಲಾರದಂಥ ನೋವು, ಯಾರಲ್ಲಿಯೂ ಹೇಳಿಕೊಳ್ಳಲಾರದಂಥ ದುಃಖ. ನಿನ್ನೆಲ್ಲ ನೋವು ಸಂಕಟಗಳಿಗೆ ಮುಕ್ತಿ ನೀಡುವಂಥ ಒಂದು ಜೀವ ನಿನಗಾಗಿಯೇ ಬರಲಿ ನಿನ್ನ ಜೀವನದಲ್ಲಿ ನನ್ನ ಕಂದ. ಅವನ ಮುಖವನ್ನೇ ನೋಡುತ್ತಾ ತಮ್ಮ ಮನಸ್ಸಿನಲ್ಲಿಯೇ ಅಂದುಕೊಂಡು ಕಣ್ತುಂಬಿಕೊಂಡಿತು ಆ ಹಿರಿಯ ಜೀವ. ವಿಷಾದದ ನಗು ವಿಧಾನ್ ಮುಖದ ಮೇಲಿತ್ತು. ಮುದುಕಮ್ಮ, ಬದುಕು ಎಷ್ಟು ವಿಚಿತ್ರ ಅಲ್ವಾ? ನಾವು ಅಂದ್ಕೊಳ್ಳೋದೇ ಒಂದು, ಅದು ನಡೆಯೋದೇ ಒಂದು. ಹಾಗೆಯೇ ನಮ್ಮ ಮನಸ್ಸು ಕೂಡ ಕಾಣದ ಕಡಲಿಗೆ ಹಂಬಲಿಸುವಂತೆ ನಡೆಯದ ವಿಷಯಗಳನ್ನೇ ಬಯಸುತ್ತದೆ. ನಾವು ಏನು ನಡೆಯಬಾರದು ಅನ್ಕೋತೀವೋ ಅದು ಯಾವುದೋ ಮಾಯದಲ್ಲಿ ನಡೆದು ಬಿಡುತ್ತೆ. ನಮ್ಮ ಜೀವನದಲ್ಲಿ ಇನ್ಯಾವತ್ತೂ ನಾವು ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡಬಾರದು ಅನ್ಕೋತೀವೋ ಅದು ನಮ್ಮ ಯಾವುದೇ ಪ್ರಯತ್ನಕ್ಕೂ ಜಗ್ಗದೆ ನಡೆದೇ ತೀರುತ್ತೆ ಅಲ್ವಾ? ಅದೇನಿತ್ತೋ ಅವನ ಮನಸ್ಸಿನಲ್ಲಿ, ಅದೇನನ್ನ ಬಯಸುತ್ತಿತ್ತೋ ಅವನ ಹೃದಯ. ಆಧ್ಯಾತ್ಮದತ್ತ ಹೊರಳಿಬಿಟ್ಟಿದ್ದವು ಅವನ ಮಾತುಗಳು. ಅವರ ಹೃದಯ ವಿಲವಿಲ ಒದ್ದಾಡಿ ಹೋಯಿತು ತನ್ನ ದೊರೆಯ ಇಂಥ ಮಾತುಗಳಿಗೆ. ಅವರಿಗೆ ಅವನು ಹೀಗೆ ಇರುವುದಾಗಲಿ ಮಾತಾಡುವುದಾಗಲಿ ಬಿಲ್ಕುಲ್ ಇಷ್ಟವಿಲ್ಲ. ತನ್ನ ಮೊಮ್ಮಗ ಯಾವಾಗಲೂ ಖಡಕ್ಕಾಗಿರಬೇಕು. ಅವನು ಒರಟಾಗಿ ತಲೆಯ ಮೇಲೆ ಹೊಡೆದಂತೆ ಮಾತಾಡುತ್ತಾ ತನ್ನನ್ನು ರೇಗಿಸುತ್ತಾ ಇರಬೇಕು, ತನ್ನ ಉಸಿರಿರುವವರೆಗೂ ಎಂದು ಬಯಸುತ್ತಿದ್ದರು ಅವರು. ನಿನ್ನನ್ನು ಅದ್ಯಾವ ವಿಷಯ ಅಷ್ಟೊಂದು ಕೊರೆಯುತ್ತಿದೆಯೋ ಅರ್ಥವಾಗುತ್ತಿಲ್ಲ. ಆದರೆ ನಾವು ಅಂದುಕೊಂಡಂತೆ ನಮ್ಮ ಜೀವನದಲ್ಲಿ ಎಲ್ಲವೂ ನಡೆದರೆ ಮೇಲೆ ಇರುವ ಭಗವಂತನಿಗೆ ಏನು ಬೆಲೆ ಇರುತ್ತೆ ಅಲ್ವಾ? ಬದುಕನ್ನು ಬಂದಂತೆ ಸ್ವೀಕರಿಸಬೇಕು ಕಂದ. ನಮ್ಮ ಕೈಯಲ್ಲೇನಿದೆ ಅಲ್ವಾ? ಅವನು ಆಡಿಸಿದಂತೆ ಆಡುವ ಗೊಂಬೆಗಳು ನಾವು ಅಷ್ಟೇ. ಅದು ಬಿಡು ದೊರೆ, ನೀನು ಯಾಕೆ ತಿಂಡಿ ತಿನ್ನದೆ ಅರ್ಧದಲ್ಲೇ ಎದ್ದು ನಡೆದಿದ್ದು? ಕೇಳಿದರು ಭವಾನಮ್ಮನವರು. ಮತ್ತೆ ಮುಖ ಗಂಟಾಯಿತು ಅವನದು. ಮತ್ತೆ ನೆನಪಾಯಿತು, ಹುಡುಗಿ ಬೆಳಗಿನಿಂದ ಏನೂ ತಿನ್ನಲೇ ಇಲ್ಲ ಎನ್ನುವುದು. ತತ್ತೆರಿಗೆ ನಾನು ಈ ಹುಡುಗಿಯ ಯೋಚನೆಯಿಂದ ಹೊರಬರುವುದೇ ಒಂದು ಸವಾಲಾಗಿ ಹೋಗುತ್ತಿದೆ ನನಗೆ. ಹಣೆ ನೀವಿಕೊಂಡ ವಿಧಾನ್. ಅಣೋ, ಯಾಕಂಗೆ ಅಡುಗೆ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಹಾಗೆ ನಾನು ಕೂಗ್ತಾ ಇದ್ರುವೆ ವಾಪಸ್ ಬಂದ್ಬಿಟ್ಟಲ್ಲ? ನೀನಿಲ್ದಿದ್ದು ಒಳ್ಳೇದೇ ಆಯಿತು ನೋಡು. ಆವಕ್ಕ ಎಷ್ಟು ಬೇಗ ಚಕಾಚಕ್ ಅಂತವ ತಿಂಡಿ ರೆಡಿ ಮಾಡಿಬಿಟ್ಟವ್ರೆ ಗೊತ್ತಾ ಅಜ್ಜಮ್ಮ? ಭಾರಿ ಚುರುಕು ಅವರು ಕೆಲಸದಾಗೆ. ತನ್ನ ಅಣ್ಣನಿಗೆ ಹುಡುಗಿ ವಿಷಯ ಹೇಳಿದರೆ ಕೋಪ ಮಾಡ್ಕೋತಾನೆ ಅಂತ ಅಜ್ಜಮ್ಮನ ಹತ್ತಿರ ಹೇಳಿದ್ದ ಗೋಪಿ. ಅಣ್ಣ, ನೀನು ಊಟ ತಿಂದಂಗೆ ಎದ್ದೋದಲ್ಲ ಆವಾಗಲೇಯಾ? ಇರಿ, ನಿಮಗೆ ಬೊಂಬಾಟ್ ಊಟ ತಿನ್ನೋ ಯೋಗ ಐತೆ ಇವತ್ತು. 2 ನಿಮಿಷ ಹಿಂಗೋಗಿ ಹಂಗೆ ಬತ್ತೀನಿ ಎಂದು ಇವನ ಉತ್ತರಕ್ಕೂ ಕಾಯದೆ ಓಡಿದ್ದ ಗೋಪಿ. ವಿಧಾನ್ ಯಾಕೋ ಮತ್ತೆ ಅಡುಗೆ ಮನೆಯ ಒಳಗೆ ತಾನು ನೋಡಿದ್ದ ದೃಶ್ಯವೇ ನೆನಪಾಗಿ ಹಣೆ ಬೆವರಿತು ವಿಧಾನ್ಗೆ. ಸರ್ರನೆ ಎದ್ದವನೇ ದಡೆದಡನೆ ನಡೆದು ಬಿಟ್ಟಿದ್ದ ಅವನು ಎಸ್ಟೇಟ್ ಕಡೆಗೆ. ಮಳೆ ಬರುವ ಹಾಗಿತ್ತು. ದಟ್ಟ ಮೋಡ ಆವರಿಸಿತ್ತು. ವಿಧಾನ್ ಎಸ್ಟೇಟ್ ಅತ್ಯಂತ ಮನಮೋಹಕವಾಗಿ ಕಾಣಿಸುತ್ತಿತ್ತು ಈ ವಾತಾವರಣದಲ್ಲಿ. ಸ್ವಲ್ಪ ಸಮಯಕ್ಕೆ ತುಂತುರು ಮಳೆ ಪ್ರಾರಂಭವಾಗಿತ್ತು. ಕಾಫಿ ಗಿಡದ ಎಲೆಗಳ ಮೇಲೆಲ್ಲ ಮುತ್ತಿನ ಹನಿಗಳಂತೆ ಮಳೆಯ ಹನಿಗಳು ಬಿದ್ದು ಕಣ್ಮನ ಸೆಳೆಯುತ್ತಿತ್ತು. ಕಾಫಿ ಹೂಗಳು ಮಳೆಯಲ್ಲಿ ಮಿಂದು ಬೆಳ್ಳಗಿನ ಹಿಮದ ರಾಶಿಯಂತೆ ಕಾಣುತ್ತಿದ್ದವು. ವಿಧಾನ್ ಅವನ ಒಂದು ಶೆಡ್ಡಲ್ಲಿ ಕುಳಿತು ಮಲೆನಾಡಿನ ಮಳೆಗಾಲದ ಮನಮೋಹಕ ದೃಶ್ಯವನ್ನೇ ಕಣ್ಣೆವೆಯಕ್ಕದೇ ನೋಡುತ್ತಿದ್ದ. ಅವನಿಗೆ ತನ್ನ ಊರಿನ ಇಂತಹ ವಾತಾವರಣ ಬಹಳವೇ ಇಷ್ಟ. ಆದರೆ ಇಂದ್ಯಾಕೋ ಅವನ ದೃಷ್ಟಿ ಶೂನ್ಯವ
ಆಕಾಶವನ್ನೇ ನೋಡುತ್ತಿತ್ತು. ಮಳೆಯ ವಾತಾವರಣದಲ್ಲೂ ಸಣ್ಣಗೆ ಬೆವರುತ್ತಿದ್ದ ವಿಧಾನ್ ಪದೇ ಪದೇ ಅದೇ ಅಡುಗೆ ಮನೆಯಲ್ಲಿ ತಾನು ನೋಡಿದ ದೃಶ್ಯವೇ ನೆನಪಾಗಿ ಅವನ ಚಿತ್ತ ಕೆಡಿಸುತ್ತಿತ್ತು. ಸುಂದರ ಸಂಸಾರ, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿತು ನಡೆವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಲು ಇನ್ನೇನು ಬೇಕು? ಇದು ಅವನ ಸುಪ್ತ ಮನಸ್ಸಿನಲ್ಲಿ ಅವನು ಬಯಸುತ್ತಿದ್ದ ಚಂದದ ಮನೆ ಸಂಸಾರ. ಅವನು ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಭಾವಿಸುತ್ತಿದ್ದ ದೃಶ್ಯವೇ ಇಂದು ಅಡುಗೆ ಮನೆಯಲ್ಲಿ ಸಾಕಾರವಾದಂತಹ ಭಾವ. ನನ್ನ ಮನಸ್ಸು ಇದನ್ನೇ ಬಯಸಿತ್ತೆ, ನನಗರಿವಿಲ್ಲದೆಯೇ? ಅಬ್ಬಾ, ಈ ಹುಡುಗಿಯನ್ನು ನನ್ನ ಮನಸ್ಸು ಬಯಸಿದಂತೆಯೇ ನನ್ನ ಮನೆಯ ಅಡುಗೆ ಮನೆಯಲ್ಲಿ ನೋಡಿ ಮನಸ್ಸು ವಿಚಲಿತವಾಗಿ ಬಿಟ್ಟಿದ್ದು ನನ್ನದು. ಅದ್ಯಾವ ಪರಿಯಲ್ಲಿ ಎಂದರೆ ಆ ಕ್ಷಣದಲ್ಲಿ ನಾನು ನಾನಾಗಿಯೇ ಇರಲಿಲ್ಲ. ಅದೇನೋ ಬಯಕೆ ಮೈ ಮನಸ್ಸನ್ನು ಆವರಿಸಿ ಬೆವತು ಹೋಗಿಬಿಟ್ಟಿದ್ದೆ ನಾನು. ಹುಡುಗಿಯ ಆರೋಪ ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಎಂತಹ ಸುಂದರ ದೃಶ್ಯ! ನನ್ನ ಸುಪ್ತ ಮನಸ್ಸಿನ ಬಯಕೆ ಇತ್ತೇ ಅದು. ಹೆಣ್ಣು ಮಗಳು ಅಡುಗೆ ಮನೆಯಲ್ಲಿದ್ದರೆ ಆ ಮನೆಯ ಕಳೆಯೇ ಬೇರೆ. ಪ್ರತಿ ಗಂಡು ಬಯಸುವ ಕನಸಿನ ಮನೆ ಅದೇ ಅಲ್ಲವೇ? ತಾನು ದುಡಿದು ದಣಿದು ಬಂದಾಗ ಪ್ರೀತಿಯಿಂದ ಉಣಬಡಿಸುವ ಒಂದು ಜೀವ ಮನೆಯಲ್ಲಿರಬೇಕು ಎಂದು. ನನಗೂ ಮನಸ್ಸಿನಲ್ಲಿ ಅಂಥ ಒಂದು ಬಯಕೆ ಇತ್ತೆ. ಅವನಿಗೆ ಆಶ್ಚರ್ಯವಾಯಿತು. ಮುಖವೆಲ್ಲ ಬೆವರಿ ಕೆಂಪಾಗಿ ಗಾಬರಿಯಿಂದ ತನ್ನನ್ನು ನೋಡುತ್ತಿದ್ದವಳ ಮುಖ ನೆನಪಾಗಿ ಅಂತಹ ಜಡಿಮಳೆಯಲ್ಲೂ ಕೂಡ ಬೆವರಿಳಿಯಿತು ಅವನಿಗೆ. ಥತ್ತೆರಿಗೆ, ಏನಿದು ನನ್ನ ತಲೆಬುಡವಿಲ್ಲದ ಯೋಚನೆ? ಮನಸ್ಸಿನ ಮೇಲೆ ಹಿಡಿತ ತಪ್ಪಿತೆ ನನಗೆ. ನೆವರ್, ಸಾಧ್ಯವೇ ಇಲ್ಲ. ಈ ವಿಧಾನ್ ಅಂಥ ವೀಕ್ ಮೈಂಡೆಡ್ ಅಲ್ಲ. ಕೋಪದಿಂದ ಕೆಂಪಾಗಿ ಹೋದ ವಿಧಾನ್ ಸರಸರನೆ ಎದ್ದು ಅಂತಹ ಜಡಿಮಳೆಯಲ್ಲಿಯೇ ತನ್ನ ಗೆಳೆಯನ ಎಸ್ಟೇಟ್ ಕಡೆ ನಡೆದ.